ಮುಂಗಾರು ಕೈಕೊಟ್ಟು ಆತಂಕದಲ್ಲಿದ್ದಂತಹ ರೈತರಿಗೆ ಈಗ ಟಿಬಿ ಡ್ಯಾಂ ಭರವಸೆಯನ್ನು ಮೂಡಿಸಿದೆ. ಕಳೆದೊಂದು ವಾರದಿಂದ ಮಲೆನಾಡಿನಲ್ಲಿ ಸುರಿತಾ ಇರುವಂತಹ ಮಳೆ 100 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ 48 ಟಿಎಂಸಿ ನೀರು ಈಗ ಭರ್ತಿಯಾಗಿದೆ. ಬೆಳೆ ಕೈತಪ್ಪೋ ಭೀತಿಯಲ್ಲಿದ್ದಂತಹ 4 ಜಿಲ್ಲೆಯ ರೈತರು ಸದ್ಯ ನಿರಾಳರಾಗಿದ್ದಾರೆ. ಕಾಲುವೆಯ ಮೂಲಕ ನೀರು ಬಿಟ್ರೆ ಬಿತ್ತನೆ ಮಾಡಿದವರಿಗೆ ಅನುಕೂಲ ಆಗುತ್ತೆ. ಈಗ ನೀರು ಬಿಟ್ಟರೂ ಒಂದಷ್ಟು ಬೆಳೆಯಾದರೂ ಉಳಿಯುವ ಭರವಸೆ ಇದೆ. ಕೂಡಲೇ ಕಾಲುವೆಯ ಮೂಲಕ ಬೆಳೆಗಳಿಗೆ ನೀರು ಬಿಡೋದಕ್ಕೆ ರೈತರು ಸದ್ಯ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರಿನ ರೈತರು ನೀರು ಬಿಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ರೈತರಿಗೆ ಈಗ ಟಿಬಿ ಡ್ಯಾಂ ಭರವಸೆಯನ್ನ ಮೂಡಿಸಿದೆ. ಕಳೆದೊಂದು ವಾರದಿಂದಲೂ ಕೂಡ ಮಲೆನಾಡಿನಲ್ಲಿ ಮಳೆ ಸುರಿತಾ ಇದೆ. 100 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ ಈಗ 48 ಟಿಎಂಸಿ ನೀರು ಶೇಖರಣೆಯಾಗಿದೆ. ಹಾಗಾಗಿ ಈಗ ರೈತರಲ್ಲೂ ಕೂಡ ಒಂದು ರೀತಿಯ ಮಂದಹಾಸ, ಬೆಳೆ ಬೆಳಿಬಹುದು, ಈಗಲಾದರೂ ಇರುವಂತಹ ಬೆಳೆಯನ್ನ ಉಳಿಸ್ಕೊಳ್ಬಹುದು ಅನ್ನುವಂತಹ ಸಮಾಧಾನ ಅವರಲ್ಲಿ ಕಾಣ್ತಾ ಇದೆ. ಹಾಗಾಗಿ ಈಗ ನೀರು ಬಿಡಿ, ಕಾಲುವೆ ಮೂಲಕ ನೀರು ಬಿಡಿ ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಮುಂಗಾರು ಮಳೆ ಈ ಬಾರಿ ಸಾಕಷ್ಟು ಕೈಕಟ್ಟು ರೈತರಿಗೆ ಒಂದು ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿದರು. ಆದರೆ ಯಾವಾಗ ಆಗಸ್ಟ್ನಿಂದ ಮಲೆನಾಡು ಸೇರಿದಂತೆ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಒಂದೊಳ್ಳೆ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ 3-4 ದಿನದಲ್ಲಿ ಹೆಚ್ಚು ಕಡಿಮೆ ಜಲಾಶಯ ಅರ್ಧದಷ್ಟು ಭರ್ತಿಯಾಗಿದೆ. 100 ಟಿಎಂಸಿ ಸಾಮರ್ಥ್ಯ ಇರತಕ್ಕಂಥ ತುಂಗಭದ್ರಾ ಜಲಾಶಯದಲ್ಲಿ ಇದೀಗ 46ರಿಂದ 48 ಟಿಎಂಸಿ ನೀರಿದೆ. ಆದರೆ ಇದೀಗ ಸುರಿತಕ್ಕಂಥ ಮಳೆ ಪರಿಣಾಮ ಜಲಾಶಯ ಅರ್ಧದಷ್ಟು ಭರ್ತಿಯಾಗಿದೆ. ಹೀಗಾಗಿ ಕೂಡಲೇ ಕಾಲುವೆಗಳಿಗೆ ನೀರು ಬಿಡುವ ಮೂಲಕ ರೈತರ ಜೀವವನ್ನು ಉಳಿಸಬೇಕು ಅನ್ನೋಂಥ ಮಾತನ್ನು ರೈತರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ರೈತರೇ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಕೇಳಬನ್ನಿ. ಸರ್, ಈಗ ಕಳೆದ ವರ್ಷ ನೀರು ಚೆನ್ನಾಗಿತ್ತು, 10ನೇ ತಾರೀಕೆ ಅಂದರೆ ಜುಲೈ 10ಕ್ಕೆ ನೀರು ಬಿಟ್ಟಿದ್ರು. ಈ ಬಾರಿ ಆಗಸ್ಟ್ ಮುಗಿತಾ ಬಂದರೂ ನೀರು ಆಗಸ್ಟ್ ಆರಂಭದಲ್ಲಿ ಕೂಡ ನೀರಿಲ್ಲ. ಈಗ ಏನು ಹೇಳ್ತೀರಾ ಸರ್? ಜಲಾಶಯಕ್ಕೆ ದಿನನಿತ್ಯ ಕೇವಲ 10,000 11,000 ಕ್ಯೂಸೆಸ್ ಮಾತ್ರ ನೀರು ಬರ್ತಾಯಿತ್ತು. ಇದು ಎಲ್ಲ ಮನೆಯವರೆಗೆ ಕೂಡ ಕೇವಲ 35 ಟಿಎಂಸಿ ನೀರಾಯಿತು. ಹಂಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಕೇವಲ ಕುಡಿಯೋ ನೀರಿಗಾಗಿ ಉಪಯೋಗಿಸ್ರಿ, ಬೆಳಗ್ಗೆ ಬೇಡ ಅಂತಕ್ಕಂಥ ಮಾತನ್ನು ಹೇಳಿದಕ್ಕೆ ನಾವು ಕೂಡ ರೈತರಿಗೆ ಅದೇ ಮಾಹಿತಿ ಕೊಟ್ಟಿದ್ವಿ. ಆದರೆ ಈ ಭಾಗದಲ್ಲಿ ಬೇಸಿಗೆ ಬೆಳೆ ಇವತ್ತಿನ ಗೇಟ್ಗಳು ರಿಪೇರಿಗಾಗಿ ಬೇಸಿಗೆ ಬೆಳೆ ನೀರಿಲ್ದಂಗೆ ಆಗಿದ್ದು ಒಂದು ಅನ್ಯಾಯ. ಆದರೆ ಇವತ್ತಿನ ಮೆಣಸಿನಕಾಯಿ ಸಸಿ ಬೆಳೆಸಿಕೊಂಡಾರ. ಇಲ್ಲಿರ್ತಕ್ಕಂಥ ರೈತರು ಹೇಳ್ತಕ್ಕಂಥ ಒಂದು ಮಾತು, ಈಗ ಜಲಾಶಯದಿಂದ ಕಾಲುವೆಗಳ ಮೂಲಕ ನೀರು ಬಿಟ್ಟರೆ ಬರ್ತಕ್ಕಂಥ ಲಾಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಪ್ಲಸ್ ರೈತರಿಗೆ ಕಳೆದ 2 ವರ್ಷದಿಂದ ಏನು ನಷ್ಟ ಆಗಿದ್ರು ಅದೆಲ್ಲವೂ ಕೂಡ ಪಿಕಪ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇಲ್ಲದೇ ಇದ್ದರೆ ಈ ಬಾರಿ ಕೂಡ ಸಾಕಷ್ಟು ನಷ್ಟ ಹೊಂದ್ತಾರೆ. ಹೀಗಾಗಿ ನೀರು ಇವೆ, ನಮಗೆ ನೀರು ಬಿಡ್ರಿ ಅನ್ನೋಂಥ ಮಾತನ್ನು ಇಲ್ಲಿರ್ತಕ್ಕಂಥ ರೈತರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.